ಅಲ್ಲಿ ನಮ್ಮ ಸ್ಕೂಲಲ್ಲಿ ಒಟ್ಟು 6 ಜನ ಟಾಪರ್ಸ್ ಇದ್ದರು. ಅದರಲ್ಲಿ ನಾನು ಒಬ್ಬಳು ಸೆಲೆಕ್ಟ್ ಆಗಿ ಮತ್ತು ಸೂಪರ್ 60ಗೆ ಸೆಲೆಕ್ಟ್ ಆದೆ. ಅಲ್ಲಿ ನಮಗೂ ಚೆನ್ನಾಗಿ ಎಲ್ಲ ಕೋಚಿಂಗ್ ಎಲ್ಲ ಕೊಟ್ಟರು. ಎಲ್ಲ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ನೋಡಿಕೊಂಡ್ರು. ಮತ್ತು ಟೀಚರ್ಸಲ್ಲಿ ಜಾಸ್ತಿ ಚೆನ್ನಾಗಿ ಪಾಠ ಮಾಡೋರನ್ನೆಲ್ಲ ಕರೆಸಿ ನಮಗೆ ಪಾಠ ಎಲ್ಲ ಮಾಡಿದ್ರು. ಎಲ್ಲ ರೀತಿಯಲ್ಲೂ ನಮಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ನಾವು ಮಾರ್ಕ್ಸ್ ತೆಗೆದಿದ್ವಿ. ಎಲ್ಲಿ ಟ್ರೈನಿಂಗ್ ಕೊಟ್ಟಿದ್ದು ಮತ್ತು ಎಷ್ಟು ತಿಂಗಳು ಕೊಟ್ಟರು? 1 ತಿಂಗಳು ನಮಗೆ ಟ್ರೈನಿಂಗ್ ಕೊಟ್ಟರು. ಅದು ರಾಜಾಜಿನಗರದ ಹತ್ರ, ಅಂದರೆ ಅದು ಅಲ್ಲಿ ನಮಗೆ ಟ್ರೈನಿಂಗ್ ಕೊಟ್ಟರು. ಅಲ್ಲಿ ಎಲ್ಲರೂ ಎಲ್ಲ ರೀತಿಯಲ್ಲಿ ನಮಗೆ ಚೆನ್ನಾಗಿ ಕೊಟ್ಟರು. ನಮಗೆ ಯಾವ ರೀತಿ ಅರ್ಥ ಆಗಿಲ್ಲ ಅಂದ್ರೂ ಮತ್ತೆ ಆ ಟೀಚರ್ಸ್ನ ಕರೆಸಿ ನಿಮ್ಗೆ ಯಾವ್ದು ಅರ್ಥ ಆಗಿಲ್ಲ, ಯಾವ ರೀತಿ ಮಾಡಬೇಕು ಅಂತ ನಮ್ಮ ಹತ್ರನೇ ಕೇಳಿ, ಮತ್ತು ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಸಪ್ರೇಟ್ ಮಾಡಿ ಅದರಲ್ಲಿ ನಿಮ್ಗೆ ಯಾವ ರೀತಿ ಮಾಡಬೇಕು, ನಿಮ್ಗೆ ಈ ರೀತಿ ಮಾಡಿದ್ರೆ ಅರ್ಥ ಆಗುತ್ತಾ ಇಲ್ವಾ ಅಂತ ಕೇಳಿ ಮತ್ತು ನಮ್ಮ ಹತ್ರನೇ ಒಪಿನಿಯನ್ ಕೇಳಿ ಮಾಡಿದ್ದಾರೆ. ಯಾವುದಾದ್ರೂ ಎಕ್ಸಾಮ್ಗೆ ಟ್ರೈನಿಂಗ್ ಕೊಟ್ಟರಾ? ಎಕ್ಸಾಮ್ಗೆ ಅಂತ ಏನು ಟ್ರೈನಿಂಗ್ ಕೊಡಲಿಲ್ಲ. ಅಂದರೆ ಯಾವ ರೀತಿ ನಾವು ಅಟೆಂಡರ್ಸ್ ನೀವು ಯಾವ ರೀತಿ ತೊಗೊಂಡ್ರೆ ಏನಾಗ್ಬೋದು ಅಂತೆಲ್ಲ ಹೇಳಿ. ಈಗ ರಿಸಲ್ಟ್ ಬಂದಿದೆ ನೋಡಿದ್ರಾ? ನೋಡಿದೆ 499 ಬಂದಿದೆ. ನನಗೆ ಅದು ಅಂದರೆ ರಿವ್ಯಾಲ್ಯೂಯೇಷನ್ ಆಗಬೇಕು ಅಂತ. ನೆಕ್ಸ್ಟ್ ಏನು ಮಾಡಬೇಕು ಅಂತ? ನಾನು ಸೈನ್ಸ್ ತೊಗೊಂಡು PCMB ತೊಗೊಂಡು ಡಾಕ್ಟರ್ ಆಗಬೇಕಂತಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.